ನಮಸ್ಕಾರ. ಕನ್ನಡ ಕಹಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡತೆ ಶುಭ ಪಲ್ಲವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಹೇಗೆ ಆಯಿತು, ಈ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಹೇಗೆ ಬಂತು, ಈ ಕರ್ನಾಟಕ ಎಂಬ ಹೆಸರಿನ ಹಿಂದೆ ಇರುವಂತಹ ಇತಿಹಾಸವನ್ನ ನಾವು ತಿಳ್ಕೊಳ್ತೀವಿ. 1956 ನವೆಂಬರ್ 1ರಂದು ದಕ್ಷಿಣ ಭಾರತದಲ್ಲಿ 4 ಪ್ರಾಂತಗಳಾಗಿ ಚದುರಿ ಹೋಗಿದ್ದಂತಹ ನಮ್ಮ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಹಲವಾರು ಪ್ರದೇಶಗಳನ್ನು ಒಟ್ಟುಗೂಡಿಸಿ ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರಾಗುತ್ತೆ. ಆದರೆ ಈ ನಮ್ಮ ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಈ ಪ್ರದೇಶಗಳು ಚದುರಿದ್ದು ಏತಕ್ಕೆ ಅನ್ನೋ ಒಂದು ಪ್ರಶ್ನೆ ನಮಗಾಗಿ ಕಾಡುತ್ತೆ. 1799 ಮೇ 4ರಂದು ಅಂದ್ರೆ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷರ ಮತ್ತೆ ಟಿಪ್ಪು ಸುಲ್ತಾನರ ನಡುವೆ ನಡೆಯುತ್ತೆ. ಟಿಪ್ಪು ಸುಲ್ತಾನರನ್ನ ಸೋಲಿಸೋದಕ್ಕೆ ಬ್ರಿಟಿಷರು ಹೈದರಾಬಾದ್ನ ನಿಜಾಮರು ಹಾಗೆ ಪೂಣೆಯ ಮರಾಠರ ಸಹಾಯವನ್ನ ತಗೊಳ್ತಾರೆ. ಈ ಒಂದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ರವರು ಮರಣ ಹೊಂತಾರೆ. ಬ್ರಿಟಿಷರು ಈ ಸಾಮ್ರಾಜ್ಯದ ಅಧಿಪತಿಗಳಾಗ್ತಾರೆ. ನಿಜಾಮರು ಮತ್ತೆ ಮರಾಠರು ಯುದ್ಧದಲ್ಲಿ ಮಾಡಿದ ಸಹಾಯದ ಪ್ರತಿಫಲಕ್ಕಾಗಿ ಬ್ರಿಟಿಷರು ಕರ್ನಾಟಕವನ್ನ 5 ಭಾಗಗಳಾಗಿ ಮಾಡಿ ಹಂಚಿಬಿಡ್ತಾರೆ. ಹುಬ್ಬಳ್ಳಿ, ಧಾರವಾಡ, ಕಿತ್ತೂರು, ಬೈಲಮಂಗಲ, ಬೆಳಗಾವಿಯನ್ನ ಮರಾಠರಿಗೆ ಕೊಡ್ತಾರೆ. ಅದು ಬಾಂಬೆ ಕರ್ನಾಟಕ ಅಂತ ಅನ್ನಿಸ್ಕೊಳ್ಳುತ್ತೆ. ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಭಾಗಗಳನ್ನ ನಿಜಾಮರಿಗೆ ಕೊಡ್ತಾರೆ. ಇದು ಹೈದರಾಬಾದ್ ಕರ್ನಾಟಕ ಅಂತ ಅನ್ಸುತ್ತೆ. ದಾವಣಗೆರೆಯಿಂದ ಹರಿಹರದವರೆಗೆ 9 ಜಿಲ್ಲೆಗಳನ್ನ ಮೈಸೂರು ಅರಸರಿಗೆ ಕೊಡ್ತಾರೆ. ಇದೇ ಮೈಸೂರು ರಾಜ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಕರಾವಳಿ ಭಾಗವನ್ನ 2 ತುಂಡಾಗಿ ಮಾಡಿ ಸೌತ್ ಕೆನರಾ ಮತ್ತು ನಾರ್ತ್ ಕೆನರಾ ಅಂತ ಮಾಡ್ತಾರೆ. ಸೌತ್ ಕೆನರಾವನ್ನ ಮದ್ರಾಸ್ ಪ್ರಾವಿನ್ಸ್ಗೆ ಹಾಗೆ ನಾರ್ತ್ ಕೆನರಾವನ್ನ ಬಾಂಬೆ ಪ್ರಾವಿನ್ಸ್ಗೆ ಕೊಡ್ತಾರೆ. ಕೊಡಗು ಮತ್ತೆ ಬಳ್ಳಾರಿಯನ್ನ ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಇಟ್ಕೊಳ್ತಾರೆ. ಹೀಗೆ ನಮ್ಮ ರಾಜ್ಯವನ್ನ 5 ಭಾಗಗಳಾಗಿ ಬ್ರಿಟಿಷರು 1799ರಲ್ಲಿ ತುಂಡರಿಸ್ತಾರೆ. 1799ರಲ್ಲಿ ತುಂಡಾದಂತಹ ನಮ್ಮ ರಾಜ್ಯ ಮತ್ತೆ ಒಂದುಗೂಡಿದ್ದು 1956ರಲ್ಲಿ. ಸುಮಾರು 156 ವರ್ಷಗಳ ನಂತರ ಒಂದೇ ಕನ್ನಡ ನಾಡು 5 ತುಂಡುಗಳು. 156 ವರ್ಷಗಳವರೆಗೆ ನಮ್ಮ ಜನ ವಿಭಿನ್ನ ಆಡಳಿತಗಳ ಅಡಿಯಲ್ಲಿ ಒಂದೇ ಭಾಷೆ, ಒಂದೇ ಸಂಸ್ಕೃತಿ, ಆದರೆ ವಿವಿಧ ಗಡಿಗಳು. ಇದನ್ನೇ ಮತ್ತೆ ಒಂದಿಗೂಡಿಸುವಂತಹ ಕನಸು ಅದೇ ನಮ್ಮ ಕರ್ನಾಟಕದ ಏಕೀಕರಣ ಚಳುವಳಿ. ಈ ಒಗ್ಗೂಡಿಕೆಯ ಹಿಂದೆ ಬಹಳಷ್ಟು ತ್ಯಾಗಗಳಿವೆ, ಬಹಳಷ್ಟು ಬಲಿದಾನಗಳಿವೆ. ಅವೆಲ್ಲವನ್ನ ತಿಳಿಯೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಕನ್ನಡ ಭಾಷೆ ಮತ್ತು ಏಕೀಕರಣದ ಚಿಂತನೆ ಆಶ್ಚರ್ಯಕರವಾಗಿ 18ನೇ ಮತ್ತು 19ನೇ ಶತಮಾನದಲ್ಲಿ ಆಂಗ್ಲ ಬ್ರಿಟಿಷರ ಅಧಿಕಾರಿಗಳಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ ನಂಬಲು ಅಸಾಧ್ಯವೇ ಸರಿ. ಆದರೆ ಇದು ಸತ್ಯ. 1779ರಿಂದ 1827ರವರೆಗೆ ಅಧಿಕಾರಿಯಾಗಿದ್ದಂತಹ ಸರ್ ಥಾಮಸ್ ಮುನ್ರೋ ಅವರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಇವರು ಭಾರತದಲ್ಲಿ ಸೇವೆ ಸಲ್ಲಿಸಿದ್ದಂತಹ ಒಬ್ಬ ಅಸಾಧಾರಣ ಆಂಗ್ಲ ಅಧಿಕಾರಿ. ಇವರ ಶೌರ್ಯವಂತೂ 2ನೇ ಮೈಸೂರು ಯುದ್ಧ, 3ನೇ ಮೈಸೂರು ಯುದ್ಧ ಹಾಗೆ 3ನೇ ಮರಾಠ ಯುದ್ಧದಲ್ಲಿ ಪಾಲ್ಗೊಂಡು ಅತೀವ ಶ್ಲಾಘನೆಗೆ ಒಳಗಾಗಿರ್ತಾರೆ. ಹಾಗೆ ಬಳ್ಳಾರಿ, ಮಂಗಳೂರು, ಮದ್ರಾಸು ಮತ್ತಿತರ ಕಡೆಗೆ ಅಧಿಕಾರಿಯಾಗಿದ್ದು ಜನರ ಪ್ರೀತಿಯನ್ನ ಗಳಿಸ್ತಾರೆ. ಬಳ್ಳಾರಿಯ ಜನರು ಅವರನ್ನ ಮುನ್ರಪ್ಪ ಅಂತಾನೆ ಪ್ರೀತಿಯಿಂದ ಕರೀತಾ ಇರ್ತಾರೆ. ಹಾಗೆ ಮುನ್ರೋ ಅವರು ಸೇವೆ ಸಲ್ಲಿಸಿದಂತಹ ಸ್ಥಳಗಳಲ್ಲಿ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನೇ ಆಡಳಿತ ಭಾಷೆಯನ್ನಾಗಿ ಬಳಸಿದಂತಹ ಮೊದಲ ಆಂಗ್ಲ ಅಧಿಕಾರಿಯಾಗ್ತಾರೆ. ಇದು ಕನ್ನಡ ಭಾಷೆಗೆ ಅಧಿಕೃತ ಗುರುತಿಸುವಿಕೆಯನ್ನ ನೀಡಿದಂತಹ ಮಹತ್ವದ ಹೆಜ್ಜೆಯಾಗಿರುತ್ತೆ. ಮುನ್ರೋ ಅವರು ಬಳ್ಳಾರಿಯ ಕಲೆಕ್ಟರ್ ಆಗಿದ್ದಾಗ ಮಂತ್ರಾಲಯ ಮಠದ ಮತ್ತು ಹಳ್ಳಿಯ ಆದಾಯವನ್ನ ಸರ್ಕಾರದ ಖಜಾನೆಗೆ ಸೇರಿಸಿಕೊಳ್ಬೇಕೆಂಬ ಮದರಾಸು ಸರ್ಕಾರದ ಆದೇಶವನ್ನ ಹೊತ್ತು ಮಂತ್ರಾಲಯಕ್ಕೆ ಹೋಗ್ತಾರೆ. ಆದರೆ
ಅಲ್ಲಿ ಬೃಂದಾವನದಿಂದ ಹೊರಬಂದಂತಹ ರಾಯರನ್ನ ನೋಡಿ ಅವರೊಂದಿಗೆ ಮಾತನಾಡಿ ಅವರಿಂದ ಮಂತ್ರಾಕ್ಷತೆಯನ್ನ ಪಡೆದು ಬರ್ತಾರೆ. ನಂತರ ಮದ್ರಾಸು ಸರ್ಕಾರದ ಆದೇಶವನ್ನ ಹಿಂಪಡೆಯುವಂತೆ ಮಾಡ್ತಾರೆ. ಇದೆಲ್ಲ ಮದ್ರಾಸು ಸರ್ಕಾರದ ಗೆಜೆಟ್ನಲ್ಲಿ ಕೂಡ ಪ್ರಕಟವಾಗಿದೆ. ಸ್ನೇಹಿತರೆ, ಮುನ್ರೋ ಅವರು ಮದ್ರಾಸ್ ಗವರ್ನರ್ ಆಗಿದ್ದಾಗ ಎಷ್ಟು ಜನಪ್ರಿಯತೆ ಗಳಿಸಿದ್ರು ಅಂತ ಅಂದ್ರೆ ಅಲ್ಲಿಯ ಜನರು ಅವರನ್ನ ಮಾಂಡವ್ಯ ಋಷಿ ಅಂತಾನೆ ಕರೀತಾ ಇರ್ತಾರೆ. ಸರ್ ಥಾಮಸ್ ಮುನ್ರೋ ಅವರ ಕೊಡುಗೆ ಕನ್ನಡ ಭಾಷೆ ಮತ್ತು ಪ್ರದೇಶದ ಏಕೀಕರಣದ ಚಿಂತನೆಗೆ ಪ್ರಾರಂಭಿಕ ಬೀಜವನ್ನ ಬಿತ್ತುತ್ತೆ. ಇದಲ್ಲದೆ ಬಹಳಷ್ಟು ಬ್ರಿಟಿಷ್ ಅಧಿಕಾರಿಗಳು ಕನ್ನಡದ ಏಕೀಕರಣದ ಚಳುವಳಿಗೆ ಮುಂದಾಗ್ತಾರೆ. ಅದರಲ್ಲಿ ಕನ್ನಡದ ಏಳಿಗೆಗಾಗಿ ಸ್ವಂತ ಖರ್ಚಿನಲ್ಲಿ ಕನ್ನಡ ಶಾಲೆಗಳನ್ನ ನಡೆಸಿದಂತಹ ನಿದರ್ಶನಗಳು ಸರ್ ವಾಲ್ಟರ್ ಎಲಿಯಟ್ ಎಂಬ ಬ್ರಿಟಿಷ್ ಅಧಿಕಾರಿಯಿಂದ ನಡೆಯುತ್ತೆ. ಹಾಗೆ 1890 ಮಹತ್ವದ ವರ್ಷ ಆಗಿರುತ್ತೆ. ಕನ್ನಡ ವಿದ್ಯಾವರ್ಧಕ ಸಂಘ ಸ್ಥಾಪನೆ, ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ, ಈ ಎರಡು ಸಂಸ್ಥೆಗಳು ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಉಳಿವು ಮತ್ತು ಬೆಳವಣಿಗೆಗೆ ಮಹತ್ವದ ಪಾತ್ರವನ್ನ ವಹಿಸ್ತವೆ. ಸ್ನೇಹಿತರೆ, ಈ ಚಳುವಳಿಯ ಬೆಳವಣಿಗೆ 1905ರಿಂದ 1956ರವರೆಗೂ ಕೂಡ ನಡೆಯುತ್ತೆ. ಈ ಚಳುವಳಿಯು ಹೇಗೆ ನಡೆಯಿತೋ, ಇದರ ಹಿಂದಿನ ಹರಿಕಾರರು ಯಾರು, ಇವೆಲ್ಲವನ್ನ ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿಯೋಣ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ. ಅಲ್ಲಿವರೆಗೂ ಪ್ರತಿಕ್ಷಣ ಕನ್ನಡಮಯವಾಗಿರಲಿ, ಪ್ರತಿಕ್ಷಣ ಶುಭವಾಗಿರಲಿ. ನಮಸ್ಕಾರ. ಅಚ್ಚೇವು ಕನ್ನಡದ ದೀಪ.